ಕಾಲ ಅನ್ನೋದು ಒಂದು ಚಕ್ರ ಇದ್ದಾಗೆ ಅಲ್ವಾ? ಒಂದು ಯುಗ ಮುಗಿತ್ತು ಅಂದ್ರೆ ಅದು ಇನ್ನೊಂದು ಹೊಸ ಯುಗದ ಆರಂಭಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ರೆ ಆ ಬದಲಾವಣೆಯ ಸಮಯದಲ್ಲಿ, ಆ ಸಂಧಿಕಾಲದಲ್ಲಿ ಏನಾಗುತ್ತೆ? ಬನ್ನಿ, ಇವತ್ ನಾವು ಹಿಂದೂ ಪುರಾಣದ ಅತ್ಯಂತ ರೋಚಕ, ಅತ್ಯಂತ ಶಕ್ತಿಯುತವಾದ ಒಂದು ಭವಿಷ್ಯವಾಣಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದುವೇ ವಿಷ್ಣುವಿನ ಅಂತಿಮ ಅವತಾರ, ಕಲ್ಕಿಯ ಆಗಮನದ ಕತೆ. ಯೋಚನೆ ಮಾಡಿ, ಇಡೀ ಜಗತ್ತನ್ನೇ ಕತ್ತಲೆ ಆವರಿಸಿಕೊಂಡಾಗ, ಎಲ್ಲಾ ಕಡೆ ಅನ್ಯಾಯ, ಅಧರ್ಮ ತಾಂಡವವಾಡುತ್ತಿರುವಾಗ, ಭರವಸೆಯ ಸಣ್ಣ ಕಿರಣವೂ ಕಾಣಿಸ್ತದಿದ್ದಾಗ ಆಗ ಏನಾಗ್ಬೋದು? ಇದೊಂದು ಸಹಜವಾಗಿ ಮೂಡುವ ಪ್ರಶ್ನೆ. ಇದೇ ಹತಾಶೆಯ ಆಳದಿಂದ ಹುಟ್ಕೊಂಡಿದ್ದೇ ಕಲ್ಕಿಯ ಭವಿಷ್ಯವಾಣಿ. ಇದು ಕೇವಲ ವಿನಾಶದ ಕಥೆಯಲ್ಲ, ನೆನಪಿಡಿ. ಇದು ಕಡು ಕತ್ತಲೆಯ ನಂತರ ಖಂಡಿತವಾಗಿಯೂ ಬರುವ ಆ ಬೆಳಗಿನ, ಆ ಭರವಸೆಯ ಕಥೆ. ಸರಿ, ಈ ಭವಿಷ್ಯವಾಣಿ ಯಾಕೆ ಹುಟ್ಕೊಡ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಕಲಿಯುಗದ ಬಗ್ಗೆ ತಿಳ್ಕೋಬೇಕು. ಇದು ಸುಮ್ಮನೆ ಯಾವುದೋ ಹಳೆ ಕಥೆ ಅಲ್ಲ. ಯಾಕಂದ್ರೆ ಹಲವರ ನಂಬಿಕೆಯ ಪ್ರಕಾರ ನಾವೀಗ ಜೀವಿಸ್ತಿರೋದೇ ಈ ಕಲಿಯುಗದಲ್ಲಿ. ಪುರಾಣಗಳ ಪ್ರಕಾರ ಈ ಕಲಿಯುಗ ಅಂದ್ರೆ ಧರ್ಮದ ಅಡಿಪಾಯವೇ ಅಲುಗಾಡಿ ಹೋಗುವ ಸಮಯ. ಸಮಾಜದಲ್ಲಿ ಎಲ್ಲೆಲ್ಲೂ ಭ್ರಷ್ಟಾಚಾರ, ಕೆಟ್ಟ ಆಡಳಿತ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ದೈವೀ ಶಕ್ತಿಯ ಪ್ರವೇಶ ಆಗ್ಲೇಬೇಕಾಗುತ್ತೆ ಅಲ್ವಾ? ಈ ಅಧರ್ಮದ ಕೂಗಿಗೆ ಉತ್ತರವಾಗಿ ಒಬ್ಬ ರಕ್ಷಕ ಬರ್ತಾನೆ ಅನ್ನೋ ಭರವಸೆ ಹುಟ್ಕೊಳ್ಳುತ್ತೆ. ಹಾಗಾದ್ರೆ ದಿನೇ ದಿನೇ ಹೆಚ್ಚಾಗ್ತಿರೋ ಈ ಕತ್ತಲೆಗೆ ಪರಿಹಾರ ಏನೋ? ಪುರಾಣಗಳು ಇದಕ್ಕೊಂದು ಖಚಿತವಾದ ಉತ್ತರವನ್ನು ಕೊಡ್ತಾವೆ. ಆ ಉತ್ತರವೇ ವಿಷ್ಣುವಿನ 10ನೇ ಮತ್ತು ಕೊನೆಯ ಅವತಾರ, ಕಲ್ಕಿ. ಕಲ್ಕಿಯ ಇಡೀ ಪಾತ್ರದ ಸಾರಾಂಶ ಅವನ ಹೆಸರಲ್ಲೇ ಇದಾಗೊತ್ತಾ? ಕಲ್ಕಿ ಅಂದ್ರೆ ಅಜ್ಞಾನವನ್ನು ನಾಶ ಮಾಡುವವನು ಅಂತ. ನೋಡಿ, ಇದವನ ಉದ್ದೇಶವನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ಅವನ ಕೆಲ್ಸ ಕೇವಲ ಕೆಟ್ಟವರನ್ನು, ದುಷ್ಟರನ್ನು ಸಂಹಾರ ಮಾಡೋದು ಮಾತ್ರ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಇಡೀ ಜಗತ್ತನ್ನೇ ಆವರಿಸಿಕೊಂಡಿರುವ ಆ ಅಜ್ಞಾನ ಅನ್ನೋ ಕತ್ತಲೆಯನ್ನು ತೊಲಗಿಸುವುದು. ಕಲ್ಕಿ ಅಂದ ತಕ್ಷಣ ಕಣ್ಮುಂದೆ ಬರುವ ಚಿತ್ರಣವೇ ರೋಮಾಂಚನಕಾರಿ. ಕಲ್ಪನೆ ಮಾಡ್ಕೊಳ್ಳಿ, ಬಿಳಿ ಕುದುರೆಯ ಮೇಲೆ ಒಬ್ಬ ಮಹಾನ್ ಯೋಧ, ಕೈಯಲ್ಲಿ ಧೂಮಕೇತುವಿನ ಹಾಗೆ ಹೊಳೆಯೋ ಒಂದು ದೈವಿಕ ಕತ್ತಿ. ಅವನು ಕೇವಲ ಒಬ್ಬ ಸೈನಿಕನಲ್ಲ, ಅವನು ಜಗತ್ತನ್ನು ಶುದ್ಧಗೊಳಿಸಿ ಮತ್ತೆ ಧರ್ಮವನ್ನು ಸ್ಥಾಪನೆ ಮಾಡೋಕೆ ಬರುವ ದೈವಿಕ ಶಕ್ತಿಯೇ ಹೌದು. ಅವನು ಬರ್ತಾನೆ ಅನ್ನೋ ಭರವಸೆ ಮಾತ್ರವಲ್ಲ, ಅವನ ಜನನದ ಪ್ರತಿಯೊಂದು ಸಣ್ಣ ವಿವರವನ್ನು ಕೂಡ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇದರಿಂದ ಈ ಕಥೆಗೆ ಮತ್ತಷ್ಟು ನಿಗೂಢತೆ ಮತ್ತು ಒಂದು ರೀತಿಯ ಗಾಂಭೀರ್ಯ ಬಂದಿದೆ. ಭವಿಷ್ಯವಾಣಿಯ ಪ್ರಕಾರ ಕಲ್ಕಿ ಹುಟ್ಟುವುದು ಶಂಭಾಲ ಅನ್ನೋ ಒಂದು ನಿಗೂಢ ಗ್ರಾಮದಲ್ಲಿ. ಇದನ್ನ ಭೂಮಿಯ ಮೇಲಿರುವ ಒಂದು ಸ್ಥಳ ಅನ್ನೋಕ್ಕಿಂತ ಒಂದು ಆಧ್ಯಾತ್ಮಿಕ ಕೇಂದ್ರ ಅಂತಾನೆ ಪರಿಗಣಿಸಲಾಗತ್ತೆ. ಇನ್ನು ಸಮಯದ ವಿಷಯಕ್ಕೆ ಬಂದ್ರೆ ವೈಶಾಖ ಮಾಸದ ಶುಕ್ಲ ಪಕ್ಷದ 12ನೇ ದಿನ. ಈ ಸಮಯ ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲವೂ ಚಿಗುರಿ ಹೊಸತನದಿಂದ ತುಂಬಿರುತ್ತೆ. ಇದು ಅವನ ಆಗಮನವು ಜಗತ್ತಿಗೆ ಒಂದು ಹೊಸ ಆರಂಭವನ್ನು ತರುತ್ತೆ ಅನ್ನೋದರ ದೈವಿಕ ಸಂಕೇತ. ಇನ್ನು ಅವನ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ ಅವರೂ ಅಷ್ಟೇ ಶ್ರೇಷ್ಠ ವ್ಯಕ್ತಿಗಳು. ತಂದೆಯ ಹೆಸರು ವಿಷ್ಣುಯಶ, ಒಬ್ಬ ಸದ್ಗುಣಶೀಲ ಜ್ಞಾನಿ. ತಾಯಿ ಸುಮತಿ ಬುದ್ಧಿವಂತಿಕೆ ಮತ್ತು ಧರ್ಮನಿಷ್ಠೆಯ ಪ್ರತೀಕ. ಇಂಥ ದೈವಿಕ ಗುಣಗಳಿರುವ ದಂಪತಿಗೆ ಅವನು ಮಗನಾಗಿ ಹುಟ್ತಾನೆ ಅಂತ ಹೇಳಲಾಗುತ್ತೆ. ಇದು ಅವನ ದೈವಿ ಕಾರ್ಯಕ್ಕೆ ಒಂದು ಸರಿಯಾದ ಆರಂಭ. ಸರಿ, ಅವನು ಯಾರೋ ಎಲ್ಲಿಂದ ಬರ್ತಾನೆ ಅಂತ ನಮ್ಗೀಗ ಗೊತ್ತಾಯಿತು. ಆದರೆ ಅವನ ಅಸಲಿ ಗುರಿ ಏನು? ಕಲ್ಕಿಯ ಮಿಷನ್ ತುಂಬಾನೇ ಸ್ಪಷ್ಟವಾಗಿದೆ ಮತ್ತು ತುಂಬಾನೇ ದೊಡ್ಡದು ಕೂಡ. ಅಧರ್ಮವನ್ನು ಕೊನೆಗಾಣಿಸಿ ಸತ್ಯಯುಗವನ್ನು ಮತ್ತೆ ಸ್ಥಾಪಿಸುವುದು. ಅವನ ಈ ದೈವಿಕ ಕಾರ್ಯ ಶುರುವಾಗೋದೇ ಒಂದು ದೊಡ್ಡ ಸಿದ್ಧತೆಯಿಂದ. ಮೊದಲಿಗೆ ಚಿರಂಜೀವಿಗಳಾದ ಪರಶುರಾಮ ಮತ್ತು ಅಶ್ವತ್ಥಾಮರಂತಹ ಮಹಾನ್ ಗುರುಗಳಿಂದ ಮಾರ್ಗದರ್ಶನ ಮತ್ತು ತರಬೇತಿ ಪಡಿತಾನೆ. ಇದು ಕೇವಲ ಯುದ್ಧದ ತರಬೇತಿಯಲ್ಲ, ಬದಲಿಗೆ ಬ್ರಹ್ಮಾಂಡದ ಜ್ಞಾನವನ್ನೂ ಒಳಗೊಂಡಿರುತ್ತೆ. ಆಮೇಲೆ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡೋಕೆ ಒಂದು ದೊಡ್ಡ ಸೈನ್ಯವನ್ನೇ ಕಟ್ಟುತ್ತಾನೆ. ಭ್ರಷ್ಟ ಆಡಳಿತಗಾರರನ್ನೂ ರಾಕ್ಷಸರನ್ನೂ ಸೋಲಿಸ್ತಾನೆ. ಕೊನೆಯಲ್ಲಿ ಇಡೀ ಜಗತ್ತನ್ನು ಶುದ್ಧೀಕರಿಸೋಕೆ ಅಶ್ವಮೇಧ ಯಾಗವನ್ನು ಮಾಡಿ ಸತ್ಯಯುಗಕ್ಕೆ ಮುನ್ನುಡಿ ಬರಿತಾನೆ. ಈ ಬದಲಾವಣೆ ಎಷ್ಟು ದೊಡ್ಡದು ಅಂತ ಒಮ್ಮೆ ನೋಡಿ. ಒಂದು ಕಡೆ ಭ್ರಷ್ಟಾಚಾರ ಮತ್ತು ಅಜ್ಞಾನದಿಂದ ತುಂಬಿರೋ ಕಲಿಯುಗ, ಮತ್ತೊಂದು ಕಡೆ ಸತ್ಯ ಮತ್ತು ಧರ್ಮದಿಂದ ಕೂಡಿರುವ ಸತ್ಯಯುಗ. ಇದು ಸುಮ್ಮನೆ ಒಂದು ಬದಲಾವಣೆಯಲ್ಲ, ಇದು ಬೂದಿಯಿಂದ ಮೇಲೆದ್ದು ಬರುವ ಹಾಗೆ ಒಂದು ಸಂಪೂರ್ಣ ಪುನರ್ಜನ್ಮ. ಇದೇ ಅವನ ಮಿಷನ್ನ ಅಂತಿಮ ಗುರಿ. ಭೂಮಿಯ ಮೇಲೆ ತನ್ನ ಕೆಲಸವೆಲ್ಲ ಮುಗಿದ ಮೇಲೆ ಕಲ್ಕಿ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಿ ಮಹಾವಿಷ್ಣುವಿನ ನಿಜವಾದ ದೈವಿಕ ಸ್ವರೂಪವನ್ನು ಪ್ರಕಟಿಸುತ್ತಾನೆ. ನಂತರ ತನ್ನ ಸ್ವರ್ಗೀಯ ಧಾಮವಾದ ವೈಕುಂಠಕ್ಕೆ ವಾಪಸ್ ಹೋಗ್ತಾನೆ. ಇದರೊಂದಿಗೆ ಒಂದು ಯುಗದ ಚಕ್ರ ಪೂರ್ತಿಯಾಗಿ ಹೊಸ ಯುಗಕ್ಕೆ ನಾಂದಿ ಹಾಡಲಾಗುತ್ತೆ. ಇಲ್ಲಿವರೆಗೆ ನಾವು ಕಥೆಯನ್ನು ನೋಡಿದ್ವಿ. ಸರಿ, ಈಗ ಈ ಭವಿಷ್ಯವಾಣಿಯ ಹಿಂದಿರೋ ಆಳವಾದ ಸಂಕೇತಗಳ ಬಗ್ಗೆ ಮತ್ತು ಇವತ್ತಿನ ಜಗತ್ತಿಗೆ ಇದು ಯಾಕೆ ಮುಖ್ಯ ಅನ್ನೋದರ ಬಗ್ಗೆ ಸ್ವಲ್ಪ ಮಾತಾಡೋಣ.
ಉದಾಹರಣೆಗೆ ಅವನ ಬಿಳಿ ಕುದುರೆಯನ್ನೇ ತಗೊಳ್ಳಿ. ಯಾಕೆ ಬಿಳಿ ಕುದುರೆ? ಅದು ಕೇವಲ ಓಡಾಡಕ್ಕಿರೋ ವಾಹನ ಅಲ್ಲ. ಆ ಬಿಳಿ ಬಣ್ಣ ಅನ್ನೋದು ಪವಿತ್ರತೆ, ಸತ್ಯ ಮತ್ತು ದೈವಿಕ ಅನುಗ್ರಹದ ಸಂಕೇತ. ಅಷ್ಟೇ ಅಲ್ಲ, ಬ್ರಹ್ಮಾಂಡದ ಶಕ್ತಿಗಳ ಮೇಲೆ ಅವನಿಗಿರುವ ಅಧಿಕಾರವನ್ನ ಮತ್ತು ಅವನ ಶುದ್ಧ ಸಂಕಲ್ಪವನ್ನು ಕೂಡ ಇದು ತೋರಿಸುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸಾಮಾನ್ಯವಾಗಿ ಬೇರೆ ದೇವರುಗಳಿಗೆ ಇದ್ದ ಹಾಗೆ ಕಲ್ಕಿಗೆ ಅಂತ ಮೀಸಲಾದ ದೇವಸ್ಥಾನಗಳು ಹೆಚ್ಚಾಗಿ ಕಾಣಿಸಿಗಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅವನನ್ನ ಭೂತಕಾಲದ ದೇವರಾಗಿ ಪೂಜಿಸಲ್ಲ. ಬದಲಾಗಿ ಅವನು ಭವಿಷ್ಯದ ಭರವಸೆ, ಒಂದು ಒಳ್ಳೆ ನಾಳೆ ಬರುತ್ತೆ, ನ್ಯಾಯ ಗೆಲ್ಲುತ್ತೆ ಅನ್ನೋ ನಂಬಿಕೆಯೊಂದಿಗೆ ಜನರು ತಮ್ಮ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಅವನು ಬರುವಿಕೆಗಾಗಿ ಕಾಯ್ತಾರೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಕಲ್ಕಿಯ ಕಥೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದು ಅಕ್ಷರಶಃ ಮುಂದೆ ನಡೆಯಲಿರೋ ಒಂದು ಘಟನೆಯ ಬಗ್ಗೆ ಹೇಳ್ತಿದ್ಯಾ? ಅಥವಾ ಎಷ್ಟೇ ಕತ್ಲೆ ಇರಲಿ, ಎಷ್ಟೇ ಕಷ್ಟ ಬರಲಿ, ಕೊನೆಗೆ ಬೆಳಕು, ಸತ್ಯ ಮತ್ತು ನ್ಯಾಯವೇ ಗೆಲ್ಲುತ್ತೆ ಅನ್ನೋ ಒಂದು ಸಾರ್ವಕಾಲಿಕ ಭರವಸೆಯ ಸಂಕೇತವಾ? ಉತ್ತರ ಬಹುಶಃ ಪ್ರತಿಯೊಬ್ಬರೂ ನಂಬಿಕೆ ಮತ್ತು ದೃಷ್ಟಿಕೋನಕ್ಕೆ ಬಿಟ್ಟಿದ್ದು. ಈ ಬಗ್ಗೆ ಖಂಡಿತ ಯೋಚನೆ ಮಾಡಿ.